ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜಾಗ ನೋಡ್ತಾ ಇದ್ದೀರಾ? ಇದು ಬಂದು ಮಾವಿನ ತೋಟ ನೋಡಿ. ನಿಮಗೆ ಇಲ್ಲಿಂದ ಅದೇ ಬಾರ್ಡ್ರು ಹಿಂಗೆ ಹೋಗಿ ಫುಲ್ಲು ಬಾಗ್ ಶೇಪಲ್ಲಿ ಬರುತ್ತೆ ನೋಡಿ. ಇದೇನಿದೆ ಇದು ಬಾಗ್ ಶೇಪಲ್ಲಿ ಬರುತ್ತೆ. ಈ ಜಾಗಕ್ಕೆ ನಿಮಗೆ ಈಸ್ಟು ಮತ್ತು ವೆಸ್ಟು ಎರಡೂ ಕಡೆ ರೋಡ್ ಬರುತ್ತೆ. ಇದು ಬಂದು ನಿಮಗೆ ಬಸ್ ರೂಟ್ ಇದು ನೋಡಿ. ಅದೇ ಟಾರ್ ರೋಡು ಇದೇ ರೋಡು. ಇಲ್ಲೂ ರೋಡ್ ಇದೆ ನಿಮಗೆ. ಮುಂದೆಗಡೆ ರೋಡ್ ಇದೆ. ಈಸ್ಟು ವೆಸ್ಟು ಎರಡೂ ಕಡೆ ನಿಮಗೆ ರೋಡ್ ಫೇಸ್ ಬರುವಂಥ ಜಾಗ ಮತ್ತು ಸೌತ್ ಫೇಸ್ ಬರುವಂಥ ಜಾಗ. ಈ ಜಾಗ ಬಂದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೂ ನಿಮಗೆ ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೂ ಕೂಡ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ಕೆಂಗೇರಿಗೆ ಕರೆಕ್ಟಾಗಿ ಇಲ್ಲಿಂದ 70 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಈ ಜಾಗದಲ್ಲಿ ಒಂದು 40 ಮಾವಿನ ಮರಗಳು ಬರುತ್ತೆ. ನಿಮಗೆ ಊರ ಪಕ್ಕದ ಜಾಗ ಮತ್ತು ಊರಿಂದ ಸ್ವಲ್ಪ ಈಚೆ ಇರುವಂಥ ಜಾಗ. ಪ್ರೈವಸಿಗೂ ಐತೆ ಮತ್ತು ಸೇಫ್ಟಿ ಪರ್ಪಸ್ಗೂ ಇದೆ. ಎರಡೂ ಕಡೆ ನಿಮಗೆ ಚೆನ್ನಾಗಿರುವಂಥ ಜಾಗ ಇದು. ಸೇಫ್ಟಿಗೂ ಐತೆ ಮತ್ತು ಪ್ರೈವಸಿನೂ ಐತೆ ಈ ಜಾಗದಲ್ಲಿ. ಮತ್ತು ನಿಮಗೆ 40 ಏನು ಮಾವಿನ ಮರಗಳಿದೆ ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ ನೋಡಿ. ಎಲ್ಲ ಮರಗಳು ಫಲ ಕೊಡ್ತಾ ಇದೆ ನೋಡಿ. ಮತ್ತು ಈ ಊರಿಗೆ ಬಸ್ಸು ಕೂಡ ಬರುತ್ತೆ ನೋಡಿ. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ ಮತ್ತು ಸೆಂಟ್ರಲ್ ಕೂಡ ಸ್ಪೇಸ್ ಇದೆ. ನೀವು ಅಡಿಷನಲ್ ಆಗಿ ಇನ್ನೂ ಏನಾದರೂ ಹಾಕೊಬೋದು. ತೆಂಗು, ಬಾಳೆ, ಅಡಿಕೆ ಏನು ಬೇಕಾದರೂ ಹಾಕೋಬೋದು ಈ ಜಾಗದಲ್ಲಿ. ಈ ಜಾಗ ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡು ಜನರಲ್ ಪ್ರಾಪರ್ಟಿ. 1 ಎಕರೆ 27 ಗುಂಟೆ ಇದು. ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಇದಕ್ಕೆ ಬೋರ್ ಇಲ್ಲ, ಒಂದು ಬೋರ್ ಹಾಕೊಬೇಕು ನೀವು. ಯಾಕೆಂದರೆ ಇದ್ರ ಪಕ್ಕದಲ್ಲೇ ನಿಮಗೆ ಚಿಕ್ಕದಾಗಿ ಒಂದು ಕೆರೆ ಥರ ಇದೆ. ನಿಮ್ಗೆ ವಾಟರ್ ಸೋರ್ಸ್ಗೂ ಏನೂ ತೊಂದರೆ ಇಲ್ಲ. ಬೋರ್ ಹಾಕಿದ್ರೆ ನೀರು ಬರುತ್ತೆ ನೋಡಿ. ಇಲ್ಲಿ ಎಲ್ಲ ನಿಮ್ಗೆ ಆಲ್ಮೋಸ್ಟು ಫಾರ್ಮ್ ಹೌಸ್ಗಳೇ ಜಾಸ್ತಿ ಇರೋದು ನೋಡಿ. ಫಾರ್ಮ್ ಹೌಸು ನೋಡಿ. ಇದು ಕೂಡ ರಸ್ತೆ ನೋಡಿ. ಫಾರ್ಮ್ ಹೌಸ್ ಇದು. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು ನೋಡಿ. ನಿಮಗೆ ಈ ಇಲ್ಲಿಂದ ಹಿಡ್ದು ನಿಮಗೆ ನೋಡಿ ಆ ಕಂಬ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ಆ ಕಂಬದವರೆಗೂ ಬರುತ್ತೆ. ಅಗಲ ಬಂದು ನಿಮಗೆ ಇದು ರೋಡ್ ಬಿಡ್ತೇ ಬಂದು ಇದು 100 ಅಡಿಗಿಂತ ಜಾಸ್ತಿ ರೋಡ್ ಬಿಡ್ತಿದೆ. 100 ಅಡಿ ಅಲ್ಲ, 150 ಅಡಿಗಿಂತ ಜಾಸ್ತಿ ಇದೆ. ಹತ್ತು ತಗೊಂಡು ಅಲ್ಲಿಂದ ಅಲ್ಲಿವರೆಗೂ 200 ಅಡಿನೇ ಬರುತ್ತೆ ರೋಡ್ ಬಿಡ್ತು. ಸಾರಿ ನೋಡಿ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್. ನಿಮಗೆ ಊರು ಇದು ಪಕ್ಕದ್ದೇ ಮನೆಗಳು. ಇಲ್ಲಿಂದ 50 ಅಡಿ ನೋಡಿ ಕಾಣಿಸ್ತಿದಲ್ವಾ? ಅದೇ ಮನೆಗಳು ನೋಡಿ. ಅದೇ ಮನೆ. ಊರ ಪಕ್ಕದೇ ಜಾಗ ಇದು. ಇದ್ರ ಬೆಲೆ ಬಂದು ಪರ್ ಗುಂಟೆ 2,75,000 ಅಂತ ಹೇಳ್ತಾರೆ. ಕೂತ್ ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. 200 ಅಡಿ ರೋಡ್ ಫೇಸ್ ಇದೆ. ಇಬ್ಬರು ಬೇಕಾದರೂ ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದು ನೋಡಿ. ಅದೇ ಕೆರೆ ಚಿಕ್ಕದಾಗಿ ಮಾಡ್ಕೊಂಡಿರೋ ಕೆರೆ ಇದೆ. ಮತ್ತು ನಿಮ್ಗೆ ತುಂಬಾ ಚೆನ್ನಾಗಿದೆ ಜಾಗ ಇದು. ಯಾರೆಲ್ಲ 1.5 ಎಕರೆ 2 ಎಕರೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 1 ಎಕರೆ 27 ಗುಂಟೆ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿದೆ ವಾತಾವರಣ, ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ 40 ಮಾವಿನ ಮರಗಳು ಬರುತ್ತಲ್ಲ, ಎಲ್ಲ ಮರಗಳು ನೋಡಿ ಫಲ ಕೊಡ್ತಾ ಇದೆ ನೋಡಿ. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾರೆ ಅಂಥ ಮರಗಳು. ಮತ್ತು ಸ್ಪೇಸ್ ಇದೆ. ಈ ಖಾಲಿ ಜಾಗದಲ್ಲಿ ನೀವು ಏನು ಬೇಕಾದ್ರೂ ಅಡಿಷ್ನಲಾಗಿ ಹಾಕೋಬೋದು. ಯಾವ ಥರ ಬೇಕಾದರೂ ನೀವು ಬೆಳೆನೇ ಬೆಳ್ಕೊಬೋದು. ಕೆಂಪು ಮಣ್ಣಿದು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೇ ನಿಮಗೆ ಕೆರೆ ಥರ ಚಿಕ್ಕದಾಗಿ ಒಂದು ಕೆರೆ ಥರ ಇದೆ. ಮತ್ತು ಟಾರ್ ರೋಡ್ ಪಾಯಿಂಟು ಪಕ್ಕದಲ್ಲೇ ಇದೆ. ಬಸ್ ಹೋಗುತ್ತೆ, ಬಸ್ ರೂಟ್ ಅದು. ಮತ್ತು ನಿಮಗೆ ತುಮಕೂರು ಮದ್ದೂರು ರೋಡು ಇಲ್ಲಿಂದ ನಿಮಗೆ 3ರಿಂದ 3.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ಅಲ್ಲಿ ಗಾಡಿ ಹೋಗ್ತಿದೆಯಲ್ಲ ಅದೇ ಟಾರ್ ರೋಡು ಕಾಣಿಸ್ತಿದೆಯಾ? ಟಾರ್ ರೋಡ್ ಅದು, ಬಸ್ ರೂಟ್ ಅದು. ಯಾರೆಲ್ಲ ಈ ಥರ 1.5 ಎಕರೆ 1.25 ಎಕರೆ ಆ ಥರ ಜಾಗ ನೋಡ್ತಾ ಇರ್ತೀರಾ, ಊರ ಪಕ್ಕದ್ದೇ ಬೇಕು, ಸೇಫ್ಟಿ ಪರ್ಪಸ್ ಇರಬೇಕು ಅನ್ನೋರಿಗೆ ಊರ ಪಕ್ಕದ್ದೇ ಜಾಗ ಇದು. ಸೇಫ್ಟಿ ಪರ್ಪಸ್ಸು ಇದೆ ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ನೋಡಿ ಇಲ್ಲೆಲ್ಲ 3-4 ಲಕ್ಷ ಹೇಳ್ತಾರೆ ಫರ್ ಗುಂಟೆನ. ಈ ಜಾಗ ಪಕ್ಕದಲ್ಲಿರೋ ಜಾಗ ಇದು ಅದಕ್ಕೆ ಹೋಲಿಸಿದ್ರೆ ಈ ಜಾಗ ತುಂಬಾ ಚೆನ್ನಾಗಿರೋದು. ಇದಕ್ಕೆ ಆ್ಯಕ್ಚುಲಿ ರೋಡ್ ಅಷ್ಟೊಂದು ಇದರಷ್ಟಿಲ್ಲ, ರೋಡ್ ಬಿಡ್ತಿಲ್ಲ. ಇದು ರೋಡ್ ಬಿಡ್ತು ನಿಮ್ಗೆ ಇನ್ನೂ ರೆಡಿ ಬರುತ್ತೆ. ರೋಡ್ ಬಿಡ್ತು ನೋಡಿ, ನಿಮ್ಗೆ ಇಲ್ಲಿಂದ ಹಿಡ್ದು ನಿಮಗೆ ಅಣ್ಣವ್ರು ನಿಂತಿದ್ದಾರೆ, ಅಲ್ಲಿಂದ ಇನ್ನೊಂಚೂರು ಮುಂದೆ ಇನ್ನೂ ರೆಡಿ ರೋಡ್ ಬಿಡ್ತು ಬರುತ್ತೆ ಇದು. ಮತ್ತು ಅಡ್ಬಸ್ತಲ್ಲ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ ಇದು.